ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಸೈಕಾಲಜಿಸ್ಟ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ವೀಕ್ಷಕರೇ, ಇವತ್ತು ನಾವು ಒಂದು ಅಡುಗೆ ಮನೆ ಸಾಮಗ್ರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ಯಾವುದು ಗೊತ್ತಾ? ನಾವು ಎಲ್ಲರೂ ಬಳಕೆ ಮಾಡುವಂಥದ್ದು ತುಪ್ಪ. ಮೊದಲನೇದಾಗಿ ನಮ್ಮ ಗಟ್ ಹೆಲ್ತ್ ಅಂತ ಹೇಳ್ತೀವಿ. ಗಟ್ ಹೆಲ್ತ್ ಅಂದರೆ ಏನು? ನಮ್ಮ ಹೊಟ್ಟೆ ಮತ್ತು ಇಂಟೆಸ್ಟೈನ್ಸ್ ಭಾಗಗಳಿಗೆ ಈ ಒಂದು ತುಪ್ಪ ಬಹಳ ಉಪಕಾರಿಯಾಗುತ್ತೆ. ಹೇಗೆ? ಇದರಲ್ಲಿ ಬ್ಯೂಟರಿಕ್ ಆ್ಯಸಿಡ್ ಅಂತ ತುಪ್ಪದಲ್ಲಿ ಸಿಗುತ್ತೆ. ಈ ಬ್ಯೂಟರಿಕ್ ಆ್ಯಸಿಡ್ ಒಂದು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ಕರೆಯುವಂಥದ್ದು. ಈ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಏನಪ್ಪ ಇದ್ರ ಸ್ಪೆಷಲ್ಲು? ಬ್ಯೂಟರಿಕ್ ಆ್ಯಸಿಡ್ ಏನು? ಇದು ಮಾಂಸ ಪದಾರ್ಥಗಳು ಮತ್ತು ನಮ್ಮ ಬೇರೆ ಕುಕ್ಕಿಂಗ್ ಆಯಿಲ್ಸು ಇವೆಲ್ಲ ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇದು ನಮ್ಮ ಹೊಟ್ಟೆ ಮತ್ತು ಇಂಟೆಸ್ಟೈನಲ್ಲಿ ಒಳ್ಳೆಯಾದಂತಹ ಮ್ಯೂಕೋಸಲ್ ಲೈನಿಂಗ್ ಡೆವಲಪ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್. ಒಳ್ಳೆ ಮ್ಯೂಕೋಸಲ್ ಲೈನಿಂಗ್ ಡೆವಲಪ್ ಆದರೆ ಏನಾಗುತ್ತೆ? ಒಳ್ಳೆ ಗಟ್ ಹೆಲ್ತ್ ಆಗುತ್ತೆ. ಸೊ ಹಾಗಾಗಿ ಒಳ್ಳೆ ಬ್ಯಾಕ್ಟೀರಿಯಾಸ್ಗಳು ನಮ್ಮ ಇಂಟೆಸ್ಟೈನಲ್ಲಿ ಡೆವಲಪ್ ಆಗೋಕ್ಕೆ ಈ ತುಪ್ಪ ಸಹಾಯಕಾರಿ ಆಗುತ್ತೆ. ಇದು ಮೊದಲನೇದು. ಮತ್ತೊಂದು, ಇದು ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ಕಡಿಮೆ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ಇದರಲ್ಲಿ ತುಪ್ಪದಲ್ಲಿ ಒಮೆಗಾ 6 CLA ಅಂತ ಕರಿತೀವಿ, ಕಾಂಜುಗೇಟೆಡ್ ಲಿನೋಲಿಕ್ ಆ್ಯಸಿಡ್ ಅನ್ನೋ ಒಂದು ಕಾಂಪೊನೆಂಟ್ ಇದೆ. ಈ ಕಾಂಜುಗೇಟೆಡ್ ಲಿನೋಲಿಕ್ ಆ್ಯಸಿಡ್ ಏನು ಮಾಡುತ್ತೆ? ನಮ್ಮ ದೇಹದಲ್ಲಿರುವಂತಹ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ. ಹಾಗಾಗಿ ಹೃದಯ ಸಂಬಂಧಿತ ಕಾಯಿಲೆಗಳಿರ್ಬೋದು ಇವೆಲ್ಲವೂ ಕಡಿಮೆ ಮಾಡ್ತಾ ಹೋಗುತ್ತೆ ಈ CLA ಸಪ್ಲಿಮೆಂಟ್ಸ್ ಕೂಡ ನಮಗೆ ಮಾರುಕಟ್ಟೆನಲ್ಲಿ ಸಿಗುವಂಥದ್ದನ್ನು ನಾವು ನೋಡಬಹುದು. ಆ ಸಪ್ಲಿಮೆಂಟ್ಸ್ ಬದಲು ನಾವೇ ಶುದ್ಧವಾಗಿ ಮಾಡಿದಂತಹ ತುಪ್ಪ ಸೇವನೆ ಮಾಡಿದರೆ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ. ನಮ್ಮ ದೇಹದಲ್ಲಿರುವುದ ಅನಾವಶ್ಯಕವಾದ ಫ್ಯಾಟ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಮೂರನೇದು, ತುಪ್ಪವು ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ಗೆ ಬಹಳ ಸಹಕಾರಿಯಾಗಿರುವಂಥದ್ದು. ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ತುಪ್ಪವು ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಬೋನ್ ಹೆಲ್ತ್ ಇದು ತುಪ್ಪದಲ್ಲಿ ವೈಟಮಿನ್ ಡಿ ಅಂಶ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ವೈಟಮಿನ್ K2 ಅಂದರೆ ನಮ್ಮ ಹಲ್ಲು ಡಿಕೆ ಆಗದೆ ಇರೋ ಥರ ನೋಡ್ಕೊಳ್ಳಿಕ್ಕೆ ವೈಟಮಿನ್ K2 ಕೂಡ ನಮ್ಮ ತುಪ್ಪದಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು. ಇಷ್ಟೇ ಅಲ್ಲದೆ ಆ್ಯಂಟಿ ಏಜಿಂಗ್, ಈ ಎಲ್ಲ ಸಪ್ಲಿಮೆಂಟ್ಸು ಎಲ್ಲ ನರಿಷ್ಮೆಂಟ್ಸು ನಮ್ಮ ದೇಹಕ್ಕೆ ಕೊಡೋದ್ರಿಂದ ನಮ್ಮ ಸ್ಕಿನ್ಗೆ ನೈಸರ್ಗಿಕವಾಗಿ ಒಂದು ಮಾಯ್ಶ್ಚರೈಸರ್ ಥರ ಹೆಲ್ಪ್ ಆಗುತ್ತೆ. ಮತ್ತು ಆ್ಯಂಟಿ ಏಜಿಂಗ್, ಪ್ರಿಮೆಚೂರ್ ಏಜಿಂಗ್ ಇರ್ಬೋದು, ಕೂದಲು ಬೇಗ ಅರ್ಲಿ ಗ್ರೇ ಏನಾಗುತ್ತೆ ಅದೆಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ. ಅದಲ್ಲದೆ ನಾವು ನಮ್ಮ ವಾಯು ಬಗ್ಗೆ ಮಾತಾಡ್ತಾ ಹೋದಾಗ, ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ವಾಯು ಅದನ್ನ ಬಗ್ಗೆ ಮಾತಾಡ್ತಾ ಹೋದಾಗ ಮೊದಲನೇದಾಗಿ ಅಪಾನವಾಯು ಅಂದರೆ ನಾಭಿಯಿಂದ ಕೆಳಗಡೆ ಬರುವಂತಹ ಎಲ್ಲ ಆರ್ಗನ್ಸ್ ಏನಿದೆ ಅದಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ? ನಮ್ಮ ಗರ್ಭಾಶಯ ತೊಂದರೆ ಇರ್ಬೋದು, ಕೆಲವೊಂದ್ಸಲ ಮುಟ್ಟಿನ ತೊಂದರೆ ಇರ್ಬೋದು, ಅಂಡಾಣುಗಳು ಕರೆಕ್ಟಾಗಿ ಬಿಡುಗಡೆ ಆಗದೆ ಇರ್ಬೋದು, ಮಂಡಿ ನೋವು, ಇವೆಲ್ಲದಕ್ಕೂ ತುಪ್ಪ ಬಹಳ ಉಪಯೋಗ ಆಗುವಂಥದ್ದು. ಇನ್ನು ಉದರಕ್ಕೆ ಸಂಬಂಧಪಟ್ಟಾಗೆ ಏನೇನು ಆರ್ಗನ್ಸ್ ಇರುತ್ತೆ ಅಲ್ಲಿ, ಲಿವರ್, ಸ್ಪ್ಲೀನ್, ಪ್ಯಾಂಕ್ರಿಯಾಟೈಟಿಸ್ ಇರ್ಬೋದು, ಇವೆಲ್ಲದಕ್ಕೂ ಮತ್ತೆ ತುಪ್ಪ ಬಹಳ ಉಪಯೋಗ. ನೀವು ಅಪಾನವಾಯು ದೃಷ್ಟಿ ಬಂದಾಗ ಅಂದರೆ ನಾಭಿಯಿಂದ ಕೆಳಗಡೆ ಬರುವಂತಹ ಎಲ್ಲ ಕಾಯಿಲೆಗಳಿಗೂ ತುಪ್ಪವನ್ನು ನಾವು ಊಟಕ್ಕೆ ಮುಂಚೆ ಸೇವನೆ ಮಾಡಬೇಕಾಗಿರುವಂಥದ್ದು. ಇನ್ನು ಸಮಾನ ವಾಯು ಬಂದಾಗ, ಲೈಕ್ ಲಿವರ್, ಪ್ಯಾಂಕ್ರಿಯಾಸು, ಕಿಡ್ನಿ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಬಂದಾಗ ನಾವು ತುಪ್ಪವನ್ನು ಹೇಗೆ ತಗೋಬೇಕು ಅಂದರೆ, ಮೊದಲು ನಾವು ಊಟ ಮಾಡ್ತೀವಿ, ಫಸ್ಟ್ ತುತ್ತು ತಿಂತೀವಿ, ಸೆಕೆಂಡ್ ತುತ್ತು ತಿನ್ನೋಕ್ಕೂ ಮುಂಚೆ ಬಿಸಿ ನೀರಿನಲ್ಲಿ ಈ ತುಪ್ಪವನ್ನು ಕಲಸಿ ತಿಂದರೆ ಈ ಒಂದು ಗ್ರಹಣಿ ಇರ್ಬೋದು, ಲೈಕ್ ಪದೇ ಊಟ ಮಾಡಿದ ತಕ್ಷಣ ಬಾತ್ರೂಮ್ಗೆ ಹೋಗುವಂಥವ್ರು ಇರ್ತಾರೆ, ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ತುಪ್ಪದ ಬಗ್ಗೆ ಕೂಡ ಸಾಕಷ್ಟು ಸಂಶೋಧನೆಗಳು ಕೂಡ ನಡೀತಾ ಇದೆ. ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್, ಆ್ಯಂಟಿ ಕ್ಯಾನ್ಸರಸ್ ಕೂಡ ಸಂಶೋಧನೆ, ರಿಸರ್ಚ್ ನಡೀತಾ ಹೋಗ್ತಾ ಇದೆ. ಇದಷ್ಟೇ ಅಲ್ಲದೆ ಹುಟ್ಟಿದ ತಕ್ಷಣ ಮಕ್ಕಳು ಇರ್ತಾರಲ್ಲ ಅವರಿಗೆ ತುಪ್ಪ ಮತ್ತು ಸೈಂಧವ ಲವಣನ ಬೆರೆಸಿ ಕ್ಲೀನ್ ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಸೊ ನೀವು ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಒಂದು ಗುಣಗಳು ತುಪ್ಪದಲ್ಲಿ ಇದೆ. ಇವನ್ನೆಲ್ಲ ನೀವು ಸರಿಯಾಗಿ ಅರ್ಥಕೊಂಡು ಬಳಸ್ತೀರಾ ಅಂತ ನಾನು ಭಾವಿಸಿದ್ದೇನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಅಡುಗೆ ಮನೆಯಲ್ಲಿ ಇರುವಂತಹ ಪದಾರ್ಥಗಳ ಬಗ್ಗೆ ಮಾತಾಡುವ, ಅಡುಗೆ ಮನೆ ಅಷ್ಟೇ ಅಲ್ಲದೆ ಔಷಧೀಯ ಗುಣಗಳ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳೋಣ. ನಮಸ್ತೆ.